ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋಂಥ 2 ವೆರೈಟಿ ಕಾಯಿ ಚಟ್ನಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇನ್ ಆಗಿ ಮಾಮೂಲಿ ಮಾಡೋವಂಥ ಕಾಯಿ ಚಟ್ನಿ, ಇನ್ನೊಂದು ಕೆಂಪು ಕಲರ್ ಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ದೋಸೆ ಇಡ್ಲಿ ಅಂತಿದ್ದ ಹಾಗೆ ಅದಕ್ಕೆ ಚಟ್ನಿ ಇಲ್ಲದೆ ಇದ್ದರೆ ಅದನ್ನು ತಿನ್ನೋದಕ್ಕೆ ಆಗಲ್ಲ. ಆ ಸಿಂಪಲ್ ಆಗಿರೋವಂಥ ಕಾಯಿ ಚಟ್ನಿಗಳನ್ನ ಫಟಾಫಟ್ ಅಂತ 5 ರಿಂದ 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಏನಾದರೂ ಹಸಿ ಇದ್ದರೆ ಚಟ್ನಿ ಚೆನ್ನಾಗಾಗಲ್ಲ, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದ್ದ ಹಾಗೆ ಅದೇ ಬಾಣಲಿಗೆ 4 ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಸಿಮೆಣಸಿನಕಾಯಿ ಈ ಥರ ಹಾಕೊಂಡು ಫ್ರೈ ಮಾಡೋದ್ರಿಂದ ಅದ್ರ ಘಾಟ್ ಅಂಶ ಹೋಗುತ್ತೆ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಹುರಿದಿರೋ ಐಟಮ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಪೀಸ್, 1/4 ಇಂಚಷ್ಟು ಹುಣಸೆಹಣ್ಣ ಒಂಚೂರು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, 1/2 ಇಂಚು ಶುಂಠಿ, ಹುರ್ಗಡ್ಲೆ 1 ಟೇಬಲ್ ಸ್ಪೂನ್, ಹಸಿ ತೆಂಗಿನ ತುರಿ 1/2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು 1/2 ಹಿಡಿ, 1/4 ಕಪ್ಪಷ್ಟು ನೀರು ಹಾಕೊಂಡು ಇದನ್ನು ರುಬ್ಕೊಳ್ತೀನಿ. ಚಟ್ನಿಗೆ ಫಸ್ಟ್ 1/4 ಕಪ್ ಹಾಕಿದ್ನಲ್ಲ, ಇನ್ನೊಂದು 1/2 ಕಪ್ಪಷ್ಟು ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಇದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತೆಳು ಚಟ್ನಿ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ತೆಂಗಿನಕಾಯಿ ಚಟ್ನಿ, ನೀರು ಚಟ್ನಿ ರೆಡಿ ಆಯಿತು. ನಾನಿವತ್ತು ನಿಮಗೆ 2 ವೆರೈಟಿ ಚಟ್ನಿ ತೋರಿಸ್ತಾ ಇರೋದ್ರಿಂದ 2 ಚಟ್ನಿಗೂ ಒಟ್ಟಿಗೆ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಸಾಸಿವೆ, 1.5 ಟೀ ಸ್ಪೂನ್ ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಸಾಸಿವೆ ಉದ್ದಿನಬೇಳೆ ಚೆನ್ನಾಗಿ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿಕೊಂಡು 2 ಒಣಗಿದ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಜೊತೆಯಲ್ಲೇ 1 ರಿಂದ 2 ಗರಿ ಕರಿಬೇವಿನ ಸೊಪ್ಪು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಕ್ಕ ಇಟ್ಕೊಳ್ತೀನಿ. ಇದನ್ನು ಕಾಯಿ ಚಟ್ನಿ ಇವಾಗ ಏನು ಮಾಡಿದ್ನಲ್ಲ ಅದ್ರ ಮೇಲೆ ಸ್ವಲ್ಪ ಹಾಕೊಳ್ತೀನಿ. ಇನ್ನೊಂದು ಅರ್ಧ ಕೆಂಪು ಚಟ್ನಿ ಮಾಡೋದನ್ನ ತೋರಿಸ್ತೀನಿ. ಇವಾಗ ಅದಕ್ಕೆ ಹಾಕೊಳ್ಳೋಕೆ ಇಟ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ 3 ಇಷ್ಟು ಬೆಳ್ಳುಳ್ಳಿ, ಶುಂಠಿ 1/2 ಇಂಚು ಇದನ್ನೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಜೊತೆಯಲ್ಲೇ 1 ಚಿಕ್ಕ ಸೈಜ್ ಈರುಳ್ಳಿ ಉದ್ದ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿದು ಒಂಚೂರು ಹಸಿ ಘಮ ಹೋದರೆ ಸಾಕು. ಒಣಗಿದ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ 5 ರಿಂದ 6 ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಇಲ್ಲಿ ನಾನು ಬ್ಯಾಡ್ಗಿ 4 ಹಾಕೊಂಡಿದ್ದೀನಿ, ಗುಂಟೂರು 2 ರಿಂದ 3 ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಐಟಮ್ ಟೊಮೆಟೊ, ಚಿಕ್ಕ ಸೈಜ್ದು 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಏನೇ ಟೊಮೆಟೊ ಹಣ್ಣಲ್ಲಿ ಹುಳಿ ಅಂಶ ಇದ್ರೂ ಒಂಚೂರು ಹುಣಸೆಹಣ್ಣು ಹಾಕೊಂಡ್ರೆ ರುಚಿ ಜಾಸ್ತಿ. 1/4 ಇಂಚಷ್ಟು ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 1/2 ಕಪ್ಪು ಹಸಿ ತೆಂಗಿನ ತುರಿ. ಯಾವುದೇ ಒಂದು ತೆಂಗಿನಕಾಯಿ ಚಟ್ನಿಗೆ ಇದು ಹಸಿ ತೆಂಗಿನ ತುರಿನೇ ಉಪಯೋಗಿಸ್ಕೊಳ್ಳಿ, ಆವಾಗಲೇ ನಿಮಗೆ ರುಚಿ ಚೆನ್ನಾಗಿ ಬರೋದು. 2 ಗರಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಫಸ್ಟು ನೀರು ಹಾಕದೆ ಹಾಗೆ ರುಬ್ಕೊಳ್ತೀನಿ, ನಂತರ ನೀರು ಹಾಕೊಂಡು ರುಬ್ಕೊಳ್ತೀನಿ. 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ ನೋಡಿ. ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಮಿಕ್ಸರ್ ಜಾರ್ಗೆ ನಾನು ಚೂರು ನೀರು ಹಾಕೊಳ್ತೀನಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೀರಷ್ಟೇ. ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗಲೇ ಏನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ 2 ಚಟ್ನಿಗೂ ಸ್ವಲ್ಪ ಹಾಕೊಳ್ತೀನಿ. ಇವಾಗ 1 ಸ್ಪೂನಷ್ಟು
ಒಗ್ಗರಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರದ್ದು ಟೊಮೆಟೊ ಫ್ಲೇವರು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಾಲ್ಗೆ ಮೇಲೆ ಬೀಳ್ತಿದೆ, ಹಾಗೆ ಆಹಾ ಅನ್ನಂಗಿದೆ. ಉಳಿದಿರೋಂಥ ಒಗ್ಗರಣೆನ ಇವಾಗ ಇನ್ನೊಂದು ವೆರೈಟಿ ಕಾಯಿ ಚಟ್ನಿ ತೋರಿಸಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಇನ್ನೊಂದು ವೆರೈಟಿ ಕಾಯಿ ಚಟ್ನಿ ಕೂಡ ಈ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಕಡಲೆಕಾಯಿ ಬೀಜ ಜೊತೆಗೆ ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಹಾಕಿರೋದ್ರಿಂದ ಆ ಒಂದು ಟೇಸ್ಟು ಹೈಲೈಟ್ ಆಗಿರುತ್ತೆ. ನಾಲ್ಗೆಯಲ್ಲಿ ಆ ಕಡಲೆಕಾಯಿ ಬೀಜದ ಆ ಟೇಸ್ಟ್ ಹಾಗೆ ಉಳ್ಕೊಳ್ಳುತ್ತೆ. ನೋಡಿ, 2 ವೆರೈಟಿ ನೀರು ಚಟ್ನಿ, ತೆಂಗಿನಕಾಯಿ ಚಟ್ನಿ ತೋರಿಸಿದ್ದೀನಿ. ನಿಮಗೆ ಇವತ್ತಿನ ಈ ಚಟ್ನಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಸಿಂಪಲ್ ಚಟ್ನಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.